ರಾಣಿ, ಇನ್ಮೇಲೆ ಯಾವ ಚಿಂತೆನೂ ಮಾಡೋದು ಬೇಡ. ಸ್ನೇಹ ಅಮ್ಮ ನನಗೆ ಹೊಸ ಕೆಲಸ ಕೊಡಿಸ್ತಿದ್ದಾರೆ. ಸೋಮವಾರದಿಂದ ಹೋಗ್ತಾ ಇದ್ದೀನಿ. ಖುಷಿನಾ? ಅಪ್ಪ, ಇಷ್ಟು ಬೇಗ ಕೆಲ್ಸಕ್ಕೆ ಹೋಗೋದು ಬೇಕಾ? ಇನ್ನು ಸ್ವಲ್ಪ ದಿನ ರೆಸ್ಟ್ ಮಾಡ್ಬೋದಲ್ವಾ? ಅಯ್ಯೋ, ಕೆಲಸ ಮಾಡ್ಬೋದಂತ ಸ್ನೇಹ ಮಾತ್ರ ಕೇಳಿದೆ. ಏಯ್, ಪಂಚಮಿನ ಮುಟ್ಟೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಒಂದ್ ಹುಡುಗಿ ಬೇಡ ಅಂತಿದ್ದಾಳೆ ಅಂದ್ರೆ ಅದ್ರ ಅರ್ಥ ಬೇಡ ಅಂತ. ಹೆಣ್ಣು ಬೇಡ ಅಂದ್ಮೇಲೆ ಅವಳನ್ನ ಬಲವಂತ ಮಾಡೋದಕ್ಕೆ ಯಾವ ಗಂಡಸಿಗೂ ಅಧಿಕಾರ ಇಲ್ಲ. ಐ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರ ಏನೋ ಮಾಡ್ತೀಯಾ? ಏನ್ ಮಾಡ್ತೀನೋ? ರಾಮ್ ಈಗ ಏನ್ ಮಾಡ್ತಿರ್ಬೋದು? ಅವನ್ ಜೊತೆ ಮಾತಾಡ್ಬೇಕು ಅನಿಸ್ತಿದ್ಯಲ್ಲ, ಒಂದ್ ಫೋನ್ ಮಾಡ್ಬಿಡೋಣ. ಕೋಪ ಮಾಡ್ಕೊಂಡ್ರೆ? ಕೋಪ ಮಾಡ್ಕೊಂಡ್ ಬೈದ್ರು ನನ್ ಗಂಡನೇ ತಾನೆ, ಏನು ಬೇಜಾರೇನಾಗಲ್ಲ. ರಾಮ್ಗೆ ಇವಾಗ್ಲೇ ಫೋನ್ ಮಾಡ್ಬಿಡೋಣ. ಅಯ್ಯೋ, ಗಂಡಂಗ್ ಫೋನ್ ಮಾಡ್ಬೇಕು ಅನ್ನೋ ಚಿಂತೆಲಿ ದಡ್ಡಿ ತರ ಎಲ್ಲ ಮರ್ತ್ಬಿಡ್ತೀನಿ. ವಾ, ಇಲ್ಲೇ ಇದೆ. ಸ್ವಲ್ಪ ಬ್ಯಾಂಡೇಜ್ ಸುತ್ಕೊಂಡು ಫೋನ್ ಮಾಡಿದ್ರೆ ಅವನಿಗೆ ಕೋಪ ಮಾಡ್ಕೊಂಡ್ರು ಭಯಲ್ಲ. ಹಾಯ್ ಪ್ರೇಮ, ಹೇಳು, ಏನಾಯ್ತು? ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ವಾಟ್? ಹೇ, ಬೆಳಿಗ್ಗೆಯಿಂದ ಮಾತಾಡಿದ್ಯಲೆ, ಸಾಕಾಗಿಲ್ವಾ? ದಿನ ಪೂರ್ತಿ ಮಾತಾಡಿದ್ರು ಸಮಾಧಾನನೇ ಆಗಲ್ಲ ನಂಗೆ. ಏನಂದೆ? ಏನಿಲ್ಲ, ಅದು ಅದಿರ್ಲಿ, ನೀನೇನು ಇಷ್ಟು ಬೇಗ ಮನೆಗೆ ಬಂದಿದ್ಯಾ? ಅದಾ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಸ್ವಲ್ಪ ಪ್ರಿಪ್ರೇಷನ್ಸ್ ಇತ್ತು, ಸೊ ಮಾಡ್ಕೊಳ್ತಿದ್ದೆ. ರಾಮ್, ಸ್ವಲ್ಪ ಮುಖ ನೋಡ್ ಮಾತಾಡ್ತೀಯಾ? ಪ್ರೇಮ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಈಗ. ನಾನು ನಿನಗೆ ತೊಂದರೆ ಮಾಡಲ್ಲ ರಾಮ್. ನಾನು ನಿನಗೆ ಫೋನ್ ಮಾಡಿದ್ದು ಊಟ ಮಾಡಿದ್ಯಾ ಇಲ್ವಾ ಅಂತ ಕೇಳಕ್ಕೆ. ಮಧ್ಯಾಹ್ನನೇ ಊಟ ಮಾಡಿದೆ. ಈಗ ಅದಕ್ಕೆ ಮಾಡಿದ್ದೆ, ಇದಕ್ಕೆ ಮಾಡಿದ್ದೆ ಅಂತ ಪದೇ ಪದೇ ಹೇಳ್ಬೇಡ. ಏನಕ್ಕೆ ಮಾಡಿದ್ದೆ ಅಂತ ಡೈರೆಕ್ಟಾಗಿ ಹೇಳು. ಏನು ವಿಷಯ? ಅದು ಟಿವಿಲಿ ಒಂದು ಹಾಡು ಕೇಳ್ತಾ ಇದ್ನಾ, ನೀನೇ ನೆನಪಾದೆ. ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಯ್ತು ಬಿಡೋ, ಆಯ್ತು. ಅರ್ಥ ಆಯ್ತು, ಕಾರಣ ಇಲ್ಲದೆ ಕಾಲ್ ಮಾಡಿದ್ಯಾ ಅಂತ. ನೀನೀಗ ಚೆನ್ನಾಗಿ ರೆಸ್ಟ್ ಮಾಡು, ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತಗೋ, ಕೈ ಬಗ್ಗೆ ಕಾಳಜಿ ಇರಲಿ, ಸರಿನಾ? ಸರಿ, ನಾನು ಆಮೇಲೆ ಮಾಡ್ತೀನಿ, ಬಾಯ್. ಪ್ರೇಮ, ನಮ್ಮಮ್ಮ ಹತ್ತು ಬರಕ್ಕೆ 10 ನಿಮಿಷ ಬೇಕು, ಎಲ್ಲ ತೆಗೆದಿಟ್ ಬಿಡೋಣ. ಪ್ರೇಮ, ಪ್ರೇಮ ಅಮ್ಮ, ಮತ್ತೆ ಅಳಿಯಂದ್ರ ಕಾಲ್ ಮಾಡಿದ್ಯಾ? ಅಲ್ಲ ಕಣೆ, ಹೀಗೆ ಕಾರಣನೇ ಇಲ್ಲದೆ ಪದೇ ಪದೇ ಅಳಿಯಂದ್ರ ಕಾಲ್ ಮಾಡ್ತಿದ್ರೆ ಅವ್ರು ಏನು ಅನ್ಕೊಳ್ಳಲ್ಲ ಹೇಳು? ಅಮ್ಮ, ಅವನೇನು ಅಂದ್ಕೊಳ್ಳಲ್ಲ, ಅದು ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ ಅಲ್ವಾ, ಅದನ್ನ ಕೇಳಕ್ಕಂತ ಮಾಡಿದ್ದೆ. ಹೌದಾ? ಒಟ್ನಲ್ಲಿ ಅವ್ರ ಗಮನ ಎಲ್ಲ ನಿನ್ ಮೇಲೆ ಇರ್ಬೇಕು. ಅವ್ರ ಕೆಲ್ಸನೆಲ್ಲ ಬಿಟ್ಬಿಟ್ಟು ನಿನ್ನ ಹತ್ರನೇ ಮಾತಾಡ್ತಿರ್ಬೇಕು ಅಲ್ವಾ? ಕೋತಿ. ಅಮ್ಮ, ನೀನ್ ಸುಮ್ಮನೆ ಇರ್ತೀಯಾ? ನನ್ನ ಕಷ್ಟ ನನಗೆ ಗೊತ್ತು. ಅವನು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡ್ತಾ ಇಲ್ಲ, ಅದೇ ಚಿಂತೆ ಆಗಿದೆ ನಂಗೆ. ಗಂಡನ ಅವನು ಇವನು ಅಂತಾರೇನೆ, ಒಂದ್ ಕೊಡ್ತೀನಿ ನೋಡು. ಅಯ್ಯ, ನಾನು ಹಾಗೆ ಮಾತಾಡೋದು, ಅದ್ರಲ್ಲೇ ಪ್ರೀತಿ ಇರೋದು.
ಬೇಕಾದ್ರೆ ನೀನು ಅಪ್ಪಂಗೆ ಲೋ ಸತ್ಯನಾರಾಯಣ ಅಂತ ಅಂದ್ ನೋಡು, ನಿನ್ಗೆ ಗೊತ್ತಾಗತ್ತೆ. ಏಯ್ ತರ್ಲೆ. ಅಯ್ಯೋ, ನೀನ್ ಯಾಕಮ್ಮ ಹಿಂಗ್ ನಾಚ್ಕೋತಿದ್ಯಾ? ಮಹೇಶ್ವರಿ, ಏನ್ ಮಾತಾಡ್ತಿದ್ಯಾ? ನೀನ್ ಹೇಳ್ತಿರೋದಲ್ಲ ನಿಜನಾ? ಅಲ್ಲ, ಇಷ್ಟು ದೊಡ್ಡ ಗಲಾಟೆ ಆದ್ರೂನು ಮಹಾದೇವು ನನ್ನ ಹತ್ರ ಒಂದು ಮಾತು ಹೇಳಿಲ್ವಲ್ಲ? ಆ ಮಹಾದೇವ ನಿಮಗೆ ಯಾಕೆ ಹೇಳಿಲ್ವೋ ನನಗೆ ಗೊತ್ತಿಲ್ಲ ಅಕ್ಕ. ಆದ್ರೆ ನಾನ್ ಹೇಳ್ತಾ ಇರೋದು ಸತ್ಯ. ಆ ಗರುಡ ಮಲ್ಲಿ ಇಬ್ರು ಸೇರ್ಕೊಂಡು ದೇವಸ್ಥಾನದಲ್ಲಿ ಗಲಾಟೆ ಮಾಡಿದ್ದಾರೆ. ಆ ಗರುಡ ಪಂಚಮಿಗೆ ತಾಳಿ ಕಟ್ಟಕ್ ಹೋಗಿದ್ದಂತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಇವತ್ತು ನಮ್ ಪಂಚಮಿ ಆ ಗರುಡನ ಹೆಂಡತಿ ಆಗಿರೋಳು. ಅಯ್ಯೋ ಭಗವಂತ! ಪಂಚಮಿ, ಪಂಚಮಿ, ಬಾ ಇಲ್ಲಿ. ಪಂಚಮಿ, ಇವತ್ತು ದೇವಸ್ಥಾನದಲ್ಲಿ ಏನ್ ನಡೀತು? ನಾನ್ ಕೇಳಿದಲ್ಲ ನಿಜನಾ? ಹೇಳು ಪಂಚಮಿ, ಇವತ್ತು ದೇವಸ್ಥಾನದಲ್ಲಿ ಏನ್ ನಡೀತು? ಪಂಚಮಿ, ಇಲ್ಲಿ ನೋಡು, ನನ್ನ ಹತ್ರ ನೀನು ಏನು ಮುಚ್ಚು ಮರೆ ಮಾಡ್ಬೇಡ. ಮುಚ್ಚು ಮರೆ ಮಾಡಿದ್ರೆ ನನ್ ಮೇಲೆ ಆಣೆ. ಗರುಡ ನಿನ್ ಕುತ್ತಿಗೆಗೆ ತಾಳಿ ಕಟ್ಟೋದಕ್ ನೋಡ್ದ? ಅದೇ ಅಕ್ಕ, ಪಂಚಮಿನ ಮದ್ವೆ ಆಗೋ ಹುಡುಗನ್ನ ಅವರಿಬ್ರು ಸೇರ್ಕೊಂಡು ದನಕ್ ಬಡ್ದಂಗ್ ಬಡದ್ರಂತೆ. ಅಯ್ಯೋ, ಅವ್ರಿಗೇನ್ ಬಂದಿದೆ ದೊಡ್ಡ ರೋಗ? ಯಾಕವ್ರ ಹುಡುಗನಿಂದ ಬಿದ್ದಿದ್ದಾರೆ? ನೋಡಿ ನೋಡಿ, ಆಮೇಲೆ ಆ ಗರುಡ ಇವಳಿಗೆ ತಾಳಿ ಕಟ್ಟಕ್ಕೂ ಬಂದಿದ್ನಂತೆ. ಬಂದಿದ್ನಂತೆ ಅಲ್ಲ ಅಕ್ಕ, ಆಲ್ಮೋಸ್ಟ್ ಕಟ್ಟೆ ಬಿಟ್ಟಿದ್ನಂತೆ. ನಮ್ಮ ಮಹಾದೇವ ಮಚ್ಚಿಡ್ಕೊಂಡ್ ಬಂದಿದ್ನ? ಆಮೇಲೆ ಆಮೇಲೆ ಏನಾಯ್ತು ಪಂಚಮಿ? ದೇವ್ರ ದೊಡ್ಡ ನಮ್ಮ ಕಾವ್ಯನ ಸರಿಯಾಗಿ ಸಮಯಕ್ಕೆ ಬರೋ ಹಾಗೆ ಮಾಡ್ದ. ಇಲ್ಲ ಅಂದಿದ್ರೆ ಮಹಾದೇವ ಇವತ್ತು ಅವ್ರಿಬ್ಬರನ್ನು ಕೊಂದು ಜೈಲಲ್ಲಿ ಇರ್ತಿದ್ದ. ಮಹೇಶ್ವರಿ, ಹೌದಾ? ಕಾವ್ಯ ಬಂದು ಮಹಾದೇವ್ನ ತಡದ್ಲ? ಪಂಚಮಿ, ಆ ಕಾವ್ಯ ನಿಜವಾಗ್ಲೂ ನಮ್ಮ ಮನೆಗೆ ದೇವತೆ ಕಣಮ್ಮ, ದೇವತೆ. ಹೌದಕ್ಕ, ಅವಳಿಂದಲೇ ಇವತ್ತು ನಮ್ಮ ಮಹಾದೇವ ಪಂಚಮಿ ಉಳ್ಕೊಂಡಿರೋದು. ನಿಜ ಮಹೇಶ್ವರಿ, ಕಾವ್ಯನಿಂದ ಇವತ್ತು ನನ್ನ ಮಗಳು ಮರ್ಯಾದೆ ಉಳಿಯಿತು. ನನ್ನ ಮಗನಿಂದ ಆಗ್ತಿದ್ದ ಅನಾಹುತನೂ ತಪ್ಪಿತು. ಅಕ್ಕ, ಶತ್ರುಗಳು ಸುಮ್ನೆ ಕೂತ್ಕೊಳ್ಳೋದಿಲ್ಲ, ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅಂತ ಅವಕಾಶನ ನಾವ್ ಯಾಕೆ ಕೊಡ್ಬೇಕು? ಎಲ್ಲಾ ಕಡೆ ಮಹಾದೇವ ಕಾವ್ಯನೇ ಬಂದು ನಮ್ ಪಂಚಮಿನ ಕಾಯೋಕ್ಕಾಗಲ್ಲ ಅಲ್ವಾ ಅಕ್ಕ? ಮಹೇಶ್ವರಿ, ಏನ್ ನಿನ್ ಮಾತಿನ ಅರ್ಥ? ಸುಟ್ಟ ಮೇಲೆ ಬೆಂಕಿನ ಬೈಕೊಂಡು ಏನ್ ಪ್ರಯೋಜನ ಹೇಳಿ? ಸುಡೋಕ್ಕೂ ಮುಂಚೆ ನಾವ್ ಎಚ್ಚರಿಕೆಯಿಂದ ಇರ್ಬೇಕು. ನೋಡು ಮಗಳೇ, ಇನ್ಮೇಲೆ ನೀನು ಒಬ್ಬೊಬ್ಳೆ ದೇವಸ್ಥಾನಕ್ಕಾಗ್ಲಿ ಮಾರ್ಕೆಟ್ಗಾಗ್ಲಿ ಹೋಗ್ಬೇಡ. ಹಾಗೂ ನಿಮ್ಗೆ ಹೋಗ್ಬೇಕು ಅನ್ಸಿದ್ರೆ ನಮ್ ಕಿಟಿನ ಕರ್ಕೊಂಡು ಹೋಗು. ಕಿಟಿ, ಪರವಾಗಿಲ್ಲ. ನೋಡು ಕಿಟಿ, ಇನ್ ಮುಂದೆ ನನ್ ಮಗಳು ಮನೆಯಿಂದ ಆಚೆ ಕಾಲಿಟ್ರೆ ಅವಳಿಗೆ ನೆರಳಾಗಿದ್ದು ನೀನೇ ಅವಳನ್ನ ಕಾಪಾಡ್ಬೇಕು. ಇನ್ಮೇಲೆ ಅವಳ ಹೊಣೆ ಜವಾಬ್ದಾರಿ ಎಲ್ಲಾನು ನಿಂದೇನೆ. ಅರ್ಥ ಆಯ್ತಾ? ಅಕ್ಕ,
ನೀನು ಕಾಲಲ್ಲಿ ತೋರಿಸಿರೋದನ್ನ ನನ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ ಅಕ್ಕ. ಆಗಲಿ, ಇನ್ಮೇಲೆ ಪಂಚಮಿಗೆ ನಾನು ನೇರಳಾಗಿರ್ತೀನಿ. ಅವಳ ಮೇಲೆ ಒಂದೇ ಒಂದು ಸೊಳ್ಳೆನೂ ಕೂತ್ಕೊಳಕ್ ಬಿಡಲ್ಲ ಅಕ್ಕ. ಅಕ್ಕ, ಇವಾಗ ನಿಮಗ್ ಸಮಾಧಾನ ಆಯ್ತಾ? ಪಂಚಮಿ ನೋಡಿ ಈಗ್ಲೂ ಎಷ್ಟು ಗಾಬರಿ ಆಗಿದ್ದಾಳೆ. ನೀವೇ ಅವಳಗ್ ಧೈರ್ಯ ಹೇಳ್ಬೇಕಕ್ಕ. ಪಂಚಮಿ, ಅಕ್ಕ, ಶತ್ರುಗಳ ಅವಕಾಶಕ್ಕೋಸ್ಕರ ಕಾಯ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಿನಗೆ ಸಿಗೋ ಒಂದೇ ಒಂದು ಚಿಕ್ಕ ಅವಕಾಶನೂ ಮಿಸ್ ಮಾಡ್ಕೊಳ್ಳೋದೇ ಇಲ್ವಲ್ಲಕ್ಕ ನೀನು? ಪಂಚಮಿಗೆ ನಾನು ಹತ್ರ ಆಗ್ಬೇಕು ಅಂತ ಎಂತ ಮಾಸ್ಟರ್ ಪ್ಲಾನ್ ಮಾಡಿದ್ಯಕ್ಕ ನೀನು. ಸೂಪರ್ ಬ್ರೈನ್ ಅಕ್ಕ ನೀನು. ರಾಣಿ, ಇನ್ಮೇಲೆ ಯಾವ ಚಿಂತೆನೂ ಮಾಡೋದು ಬೇಡ. ಸ್ನೇಹ ಅಮ್ಮ ನನಗೆ ಹೊಸ ಕೆಲಸ ಕೊಡಿಸ್ತಿದ್ದಾರೆ. ಸೋಮವಾರದಿಂದ ಹೋಗ್ತಾ ಇದ್ದೀನಿ. ಖುಷಿನಾ? ಅಪ್ಪ, ಇಷ್ಟು ಬೇಗ ಕೆಲ್ಸಕ್ಕೆ ಹೋಗೋದು ಬೇಕಾ? ಇನ್ನು ಸ್ವಲ್ಪ ದಿನ ರೆಸ್ಟ್ ಮಾಡ್ಬೋದಲ್ವಾ? ಅಯ್ಯೋ, ಕೆಲಸ ಮಾಡ್ಬೋದಂತ ಸ್ನೇಹ ಮಾತ್ರ ಕೇಳಿದೆ. ಖಂಡಿತವಾಗಿ ಖುಷಿಯಾಗಿ ಹೋಗ್ಬೋದು, ನೀವು ಆರೋಗ್ಯವಾಗಿದ್ದೀರಿ, ಆರೋಗ್ಯದ ಬಗ್ಗೆ ಚಿಂತೆ ಬಿಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗಿ ನಿರ್ಧಾರ ಮಾಡಿದ್ದೀನಮ್ಮ. ಯಾವ ಜನ್ಮದ ಋಣಾನ್ ಬಂದನೋ ಏನೋ. ಸ್ನೇಹಮ್ಮ ನಮ್ಮ ಪಾಲಿಗೆ ಕಷ್ಟ ಕಳೆಯೋ ದೇವತೆಯಾಗಿ ಬಂದಿದ್ದಾಳೆ ಕಣೆ. ಈ ಕಾಲದಲ್ಲಿ ಇಂಥ ಜನ ಇರೋದು ಅಪರೂಪ. ಸತ್ಯವಾದ ಮಾತು ಕಣೆ, ಸತ್ಯವಾದ ಮಾತು. ರಾಣಿ, ಏ ರಾಣಿ, ಬಾಮ್ಮ ಇಲ್ಲಿ. ಯಾರ್ದಮ್ಮ ಈ ಹೊಸ ಗಾಡಿ? ನನ್ಗೂ ಗೊತ್ತಿಲ್ಲಪ್ಪ. ಅಲ್ಲ, ಇಲ್ಲೇ ಆಗ್ಬಿಟ್ಟು ಹೋಗಿದ್ದಾರೆ ಅಂತ. ನಾನೇ ತಂದಿದ್ದು ಅಂಕಲ್.